ಪೋಲಿಂಗ್ ಬೂತ್ ನಲ್ಲಿ ನಡೆದಿರುವಂತಹ ಹಾಸನ ಕ್ಷೇತ್ರದ ರಿಸಲ್ಟ್ ಅನ್ನ ನಿಮ್ಗೆ ತೋರಿಸ್ತೀವಿ. ಈಗಾಗಲೇ ವಿಸ್ತಾರ ನ್ಯೂಸ್ ನ ಈ ಮತ ಜಾಗೃತಿ ಅಭಿಯಾನಕ್ಕೆ ಜನ ಬೆಂಬಲ ವ್ಯಕ್ತ ಆಗ್ತಾ ಇದೆ. 2024ರ ಲೋಕ ಸಮರದ ಸಂದರ್ಭದಲ್ಲಿ ವಿಸ್ತಾರ ನ್ಯೂಸ್ ನ ಈ ವಿನೂತನ ಪ್ರಯೋಗಕ್ಕೆ ಜನರು ತಮ್ಮ ಅಭೂತಪೂರ್ವವಾದಂತಹ ರೆಸ್ಪಾನ್ಸ್ ಅನ್ನ ನೀಡ್ತಾ ಇದ್ದಾರೆ. ವಿಸ್ತಾರ ಪೋಲಿಂಗ್ ಬೂತ್ ಕ್ಯಾಂಪೇನ್ಗೆ ಬಿಗ್ ರೆಸ್ಪಾನ್ಸ್ ಲಭ್ಯ ಆಗಿದೆ. ವಿಸ್ತಾರ ನ್ಯೂಸ್ ನ ಮತ ಜಾಗೃತಿ ಅಭಿಯಾನಕ್ಕೆ ಸಿಗ್ತಾ ಇರುವಂತಹ ಜನ ಬೆಂಬಲ ಇದು 2024ರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ವಿಸ್ತಾರ ನ್ಯೂಸ್ ಕೈಗೊಂಡಿರುವಂತಹ ಈ ಮೆಗಾ ಅಭಿಯಾನಕ್ಕೆ ಜನರು ಉತ್ತಮವಾದಂತಹ ರೆಸ್ಪಾನ್ಸ್ ಅನ್ನ ಕೊಟ್ಟಿದ್ದಾರೆ. ವಿಸ್ತಾರ ನ್ಯೂಸ್ ನಲ್ಲಿ ಸಂಸದರ ಪರ ವೋಟ್ ಮಾಡುವ ವಿಭಿನ್ನವಾದಂತಹ ಕ್ಯಾಂಪೇನ್ ಇದು. ಈ ಕ್ಯಾಂಪೇನ್ಗೆ ಜನ ಬೆಂಬಲ ವ್ಯಕ್ತವಾಗಿದೆ. ಆಯಾ ಕ್ಷೇತ್ರದ ಮತದಾರರಿಂದಲೇ ಎಂಪಿ ಯಾರಾಗಬೇಕು ಅಂತ ಮತ ಚಲಾವಣೆಯನ್ನ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ಒಂದು ಕ್ಷೇತ್ರ ಹಾಗೆ ಮಧ್ಯಾಹ್ನ ಒಂದು ಕ್ಷೇತ್ರ, ಒಂದು ದಿನಕ್ಕೆ 2 ಕ್ಷೇತ್ರಗಳ ಒಂದು ಸರ್ವೆಯನ್ನ ಮಾಡ್ತಾ ಇದ್ವಿ. ಆ ಕ್ಷೇತ್ರದ ಮತದಾರರು ತಮ್ಮ ಸಂಸದರು ಯಾರಾಗಬೇಕು ಅನ್ನುವಂತಹ ಒಂದು ಆಯ್ಕೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ವಿಸ್ತಾರ ಪೋಲಿಂಗ್ ಬೂತ್ ಕ್ಯಾಂಪೇನ್ಗೆ ಬಿಗ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಕರೆಗಳ ಮೇಲೆ ಕರೆಯನ್ನ ಮಾಡೋ ಮೂಲಕ ಈ ಮತ ಜಾಗೃತಿಗೆ ಜನರು ಕೂಡ ತಮ್ಮ ಅಭೂತಪೂರ್ವವಾದಂತಹ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆಯಾ ಕ್ಷೇತ್ರದ ಮತದಾರರಿಂದಲೇ ಎಂಪಿ ಯಾರಾಗಬೇಕು ಅನ್ನುವುದನ್ನ ಆ ಮತದಾರರೇ ಸೂಚನೆಯನ್ನ ಕೊಡ್ತಾರೆ, ಆಯ್ಕೆಯನ್ನ ಮಾಡ್ತಾರೆ. ವಿಸ್ತಾರ ಪೋಲಿಂಗ್ ಬೂತ್ ನಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದ ಭವಿಷ್ಯವನ್ನ ನಾವು ತೋರಿಸ್ತೀವಿ. ವಿಸ್ತಾರ ನ್ಯೂಸ್ ನಲ್ಲಿ ಹಾಸನ ಕ್ಷೇತ್ರದ ಎಂಪಿಯ ಭವಿಷ್ಯ ಏನೇನೋ ಕೆಲವೇ ಕ್ಷಣಗಳಲ್ಲಿ ಪ್ರಕಟ ಆಗಲಿದೆ. ಹಾಸನ ಕ್ಷೇತ್ರದ ಮತದಾರರು ಕರೆಯನ್ನ ಮಾಡೋ ಮೂಲಕ ತಮ್ಮ ಎಂಪಿ ಯಾರಾಗಬೇಕು ಅನ್ನೋದನ್ನ ಆಯ್ಕೆ ಮಾಡಿದ್ದಾರೆ. ವಿಸ್ತಾರ ನ್ಯೂಸ್ ನಲ್ಲಿ ಹಾಸನ ಕ್ಷೇತ್ರದ ಗದ್ದುಗೆ ಯಾವ ಪಕ್ಷದ ಅಭ್ಯರ್ಥಿಗೆ ಹಾಗಾದ್ರೆ ಲಭ್ಯ ಆಗಿದೆ? ಹಾಸನ ಮತದಾರರ ಮನಗೆದ್ದಿರುವಂತಹ ಸಂಸದರು ಯಾರು? ಹಾಗಾದ್ರೆ ವಿಸ್ತಾರ ಪೋಲಿಂಗ್ ಬೂತ್ಗೆ ಬಂದಿವೆ ಸಾವಿರಾರು ಕರೆಗಳ ಪೈಕಿ ಒಟ್ಟು 7649 ಕರೆಗಳನ್ನ ನಾವು ಸ್ವೀಕಾರವನ್ನ ಮಾಡಿದ್ದೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಾಸನ ಕ್ಷೇತ್ರದ ಎಂಪಿಯ ಭವಿಷ್ಯವನ್ನ ನಿಮ್ಮ ಮುಂದೆ ಪ್ರಕಟ ಮಾಡ್ತೀವಿ. ಹಾಸನ ಕ್ಷೇತ್ರ ಈಗಾಗಲೇ ಹೈ ವೋಲ್ಟೇಜ್ ಕ್ಷೇತ್ರ. ಏನು ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಅನ್ನೋದನ್ನ ಕೂಡ ಇಲ್ಲಿ ಗಮನಿಸ್ತಾ ಹೋಗೋಣ. ಹಾಸನ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಶ್ರೇಯಸ್ ಪಟೇಲ್ ಅವರು ಈಗಾಗಲೇ ಕಣದಲ್ಲಿದ್ದಾರೆ. ಜೊತೆಗೆ ಜೆಡಿಎಸ್ ನಿಂದ ಪ್ರಜ್ವಲ್ ರೇವಣ್ಣ ಅವರೇ ಅಭ್ಯರ್ಥಿ ಅಂತ ಈಗಾಗಲೇ ಆಲ್ಮೋಸ್ಟ್ ಫೈನಲ್ ಆಗಿರೋದನ್ನ ಗಮನಿಸಬಹುದು. ಎಸ್, ಹಾಸನ ಲೋಕಸಭಾ ಕ್ಷೇತ್ರ ಬಹಳ ಕುತೂಹಲದ ಕಣವಾಗಿ ಮಾರ್ಪಾಡಾಗಿದೆ. ಹಾಸನ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಶ್ರೇಯಸ್ ಪಟೇಲ್ ಅವರು ಕಣದಲ್ಲಿದ್ದಾರೆ. ಹಾಗೆ ಜೆಡಿಎಸ್ ನಿಂದ ಆಲ್ಮೋಸ್ಟ್ ಈಗ ಪ್ರಜ್ವಲ್ ರೇವಣ್ಣ ಅವರೇ ಅಭ್ಯರ್ಥಿ ಅಂತ ಕೂಡ ಹೇಳಲಾಗ್ತಾ ಇದೆ. ಅಧಿಕೃತ ಘೋಷಣೆ ಮಾತ್ರ ಈಗ ಬಾಕಿ ಇರುವಂತದ್ದು. ಕಾಂಗ್ರೆಸ್ ನಿಂದ ಶ್ರೇಯಸ್ ಪಟೇಲ್ ಅವರು ಕಣದಲ್ಲಿದ್ದಾರೆ. ಇವರಿಗೆ ಟಕ್ಕರನ್ನ ಕೊಡೋದಕ್ಕೆ ಜೆಡಿಎಸ್ ನ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರು ಕಣದಲ್ಲಿರೋದನ್ನ ಗಮನಿಸಬಹುದು. ಹಾಸನ ಈಗಾಗಲೇ ಹೈ ವೋಲ್ಟೇಜ್ ಕದನವಾಗಿ ಮಾರ್ಪಾಡಾಗಿರೋದನ್ನ ಗಮನಿಸಬಹುದು. ಯಾರ ಪರವಾಗಿ ಹಾಗಾದ್ರೆ ಅಲ್ಲಿನ ಮತದಾರರು ತಮ್ಮ ಓಟನ್ನ ಮಾಡಿದ್ದಾರೆ, ಮತ ಚಲಾವಣೆಯನ್ನ ಮಾಡಿದ್ದಾರೆ ಅನ್ನುವಂತಹ ಕುತೂಹಲ ನಿಮ್ಗೆ ಇದ್ದೇ ಇರುತ್ತೆ. ಅದನ್ನ ಕೂಡ ನಾವು ತೋರಿಸ್ತೀವಿ. ಈಗಾಗಲೇ ಜೆಡಿಎಸ್ ನ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅನ್ನೋದು ಈಗಾಗಲೇ ಕನ್ಫರ್ಮ್ ಆಗಿದೆ. ಇನ್ನೇನು ಅಧಿಕೃತ ಪ್ರಕಟಣೆ ಮಾತ್ರ ಬಾಕಿ ಇರುವಂತದ್ದು. ಕಾಂಗ್ರೆಸ್ ನಿಂದ ಈಗಾಗಲೇ ಶ್ರೇಯಸ್ ಪಟೇಲ್ ಅವರು ಕಣದಲ್ಲಿದ್ದಾರೆ. ಅವರಿಗೆ ವಿರುದ್ಧವಾಗಿ ಜೆಡಿಎಸ್ ನಿಂದ ಪ್ರಜ್ವಲ್ ರೇವಣ್ಣ ಅವರು ಕಣದಲ್ಲಿದ್ದಾರೆ. ಹಾಗಾದ್ರೆ ಯಾರ ಪರವಾಗಿ ಬಂದಿರುತ್ತೆ ಈ ಬಾರಿಯ ಫಲಿತಾಂಶ ಅನ್ನುವಂತ ಕುತೂಹಲ ಸಹಜವಾಗಿ ನಿಮ್ಗಿರುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಪ್ರಕಟ ಮಾಡ್ತೀವಿ. ಹಾಸನದಿಂದ ಕಾಂಗ್ರೆಸ್ನಿಂದ ಶ್ರೇಯಸ್ ಪಟೇಲ್ ಹಾಗೆ ಜೆಡಿಎಸ್ ನಿಂದ ಪ್ರಜ್ವಲ್ ರೇವಣ್ಣ ಅವರು ಕಣದಲ್ಲಿದ್ದಾರೆ. ಯಾರ ಪರವಾಗಿ ಹಾಗಾದ್ರೆ ಹೆಚ್ಚಿನ ಮತಗಳು ಬಂದಿರುತ್ತೆ ಅಂತ ಈ ಹಿಂದೆ ಶ್ರೇಯಸ್ ಪಟೇಲ್ ಅವರು ವಿಧಾನಸಭೆ ಚುನಾವಣೆಯಲ್ಲಿ ಕಣಕ್ಕಿಳಿದಂತಹ ಸಂದರ್ಭದಲ್ಲಿ ಕೆಲವೇ ಅಂತರದಿಂದ ಗೆದ್ದಿದ್ರು HD ರೇವಣ್ಣ ಅವರ ವಿರುದ್ಧ. ಈಗ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಕಣದಲ್ಲಿ ಇದ್ದಾರೆ. ಹಾಗಾಗಿ ಗಮನಿಸಬಹುದು ಯಾರ ಪರವಾಗಿ ಅಲ್ಲಿನ ಮತದಾರರು ಹೆಚ್ಚಿನ ಒಲವನ್ನ ತೋರಿಸಿದ್ದಾರೆ. ಹಾಗಾದ್ರೆ ಎಸ್, ಕಾಂಗ್ರೆಸ್ನಿಂದ ಶ್ರೇಯಸ್ ಪಟೇಲ್ ಹಾಗೆ ಜೆಡಿಎಸ್ ನಿಂದ ಪ್ರಜ್ವಲ್ ರೇವಣ್ಣ ಅವರು ಕಣದಲ್ಲಿದ್ದಾರೆ. ಈಗ ರಿಸಲ್ಟ್ ಅನ್ನ ಕೂಡ ಗಮನಿಸಬೇಕಾಗುತ್ತೆ. ವಿಸ್ತಾರ ಪೋಲಿಂಗ್ ಬೂತ್ ಏನಿದೆ ಈ ಅಭಿಯಾನಕ್ಕೆ ಅಭೂತಪೂರ್ವವಾದಂತಹ ಬೆಂಬಲ ವ್ಯಕ್ತ ಆಗ್ತಾ ಇರೋದನ್ನ ಗಮನಿಸಬಹುದು. ಇವತ್ತು 9ನೇ ದಿನವೂ ಕೂಡ ಅಲ್ಲಿನ ಮತದಾರರು ರೆಸ್ಪಾನ್ಸ್ ಅನ್ನ ಕೊಟ್ಟಿದ್ದಾರೆ. ವಿಸ್ತಾರ ಪೋಲಿಂಗ್ ಬೂತ್ ಕ್ಯಾಂಪೇನ್ಗೆ ಬಿಗ್ ರೆಸ್ಪಾನ್ಸ್ ಸಿಕ್ಕಿದೆ. ಹಾಗಾದ್ರೆ ಹಾಸನ ಕ್ಷೇತ್ರದ ಭವಿಷ್ಯದ ಸಂಸದರು ಯಾರು? ವಿಸ್ತಾರ ಪೋಲಿಂಗ್ ಬೂತ್ಗೆ ಬಂದಿವೆ ಸಾವಿರಾರು ಕರೆಗಳು. ಹಾಸನ ಕ್ಷೇತ್ರದ ಮತದಾರನ ಮನ ಗೆದ್ದವರು ಯಾರು ಅನ್ನುವಂತಹ ಕುತೂಹಲ ಸಹಜವಾಗಿ ನಿಮ್ಗಿರುತ್ತೆ. ಆ ಕುತೂಹಲವನ್ನ
ಹಾಗೆ ಇಟ್ಕೊಳ್ಳಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ರಿಸಲ್ಟ್ ಅನ್ನ ಪ್ರಕಟ ಮಾಡ್ತೀವಿ. ವಿಸ್ತಾರ ಪೋಲಿಂಗ್ ಬೂತ್ ನಲ್ಲಿ ಆ ಸಂಸದ ಯಾರನ್ನುವಂತಹ ಭವಿಷ್ಯ ಇನ್ನೇನು ಪ್ರಕಟ ಆಗತ್ತೆ. ಸಾಕಷ್ಟು ಈಗ ರಿಸಲ್ಟ್ ಕೂಡ ಬರ್ತಾ ಇದೆ. ವಿಸ್ತಾರ ನ್ಯೂಸ್ ನಲ್ಲಿ ಹಾಸನ ಕ್ಷೇತ್ರದ ಫಲಿತಾಂಶ. ವಿಸ್ತಾರ ಪೋಲಿಂಗ್ ಬೂತ್ ನಲ್ಲಿ ರೆಡಿ ಆಗಿದೆ ಅಚ್ಚರಿಯ ರಿಸಲ್ಟ್. ವಿಸ್ತಾರ ಪೋಲಿಂಗ್ ಬೂತ್ ಗೆ ಬಂದಿವೆ ಸಾವಿರಾರು ಕರೆಗಳು. ಲಕ್ಷ ಕರೆಗಳನ್ನ ನಾವು ಈಗಾಗಲೇ 9 ದಿನದಲ್ಲಿ ರಿಸೀವ್ ಮಾಡಿದೀವಿ. ಸಾವಿರಾರು ಕರೆಗಳು ಒಂದೇ ದಿನದಲ್ಲಿ ಬರ್ತಾ ಇದೆ. ಆ ಸಾವಿರಾರು ಕರೆಗಳ ಪೈಕಿ ಒಟ್ಟು 7,649 ಕರೆಗಳನ್ನ ನಾವು ಸ್ವೀಕಾರ ಮಾಡಿದ್ದೀವಿ. ಮೈತ್ರಿ ಅಭ್ಯರ್ಥಿ ಹಾಗೆ ಕಾಂಗ್ರೆಸ್ನ ನಡುವೆ ಫೋಟೋ ಫಿನಿಶ್ ಕಾಳಗ ಕೂಡ ಮುಂದುವರಿತಾ ಇದೆ. ಹಾಸನ ಕ್ಷೇತ್ರದಲ್ಲಿ ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿ ಪರವಾಗಿ 3,745 ಮತಗಳು ಬಂದಿದೆ. ಹಾಸನ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಪರವಾಗಿ 3,635 ಮತಗಳು ಬಂದಿದೆ. ತೀವ್ರ ಪೈಪೋಟಿಯಲ್ಲಿ ಪ್ರಜ್ವಲ್ಗೆ ಕೊಂಚ ಮುನ್ನಡೆ ಆಗಿರೋದನ್ನ ಇಲ್ಲಿ ಗಮನಿಸಬಹುದು. ವಿಸ್ತಾರ ಪೋಲಿಂಗ್ ಬೂತ್ ನಲ್ಲಿ ಕೊಂಚ ಮುನ್ನಡೆಯನ್ನ ಪಡೆದುಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು. ವಿಸ್ತಾರ ನ್ಯೂಸ್ ನಲ್ಲಿ ಹಾಸನ ಕ್ಷೇತ್ರದ ಫಲಿತಾಂಶ ಇದು. ಈಗಾಗಲೇ 7,000ಕ್ಕೂ ಹೆಚ್ಚು ಕರೆಗಳನ್ನ ನಾವು ಇಲ್ಲಿ ಸ್ವೀಕಾರ ಮಾಡಿದೀವಿ. ಅದರಲ್ಲಿ ಹಾಸನ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ 3,635 ಮತಗಳು ಬಂದಿದೆ. ತೀವ್ರ ಪೈಪೋಟಿಯಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಕೊಂಚ ಮುನ್ನಡೆ ಆಗಿರೋದನ್ನ ಗಮನಿಸಬಹುದು. ಅಲ್ಲಿನ ಮತದಾರರು ನೆಕ್ ಟು ನೆಕ್ ಫೈಟ್ ಅನ್ನ ಕೊಟ್ಟಿದ್ದಾರೆ. ಇಬ್ರಿಗೂ ಕೂಡ ಸಮಾನವಾಗಿ ಏನು ವೋಟ್ ಅನ್ನ ಶೇರ್ ಮಾಡಿದ್ದಾರೆ. ಹಾಗಾಗಿ ಕೊಂಚ ಮುನ್ನಡೆಯನ್ನ ಪ್ರಜ್ವಲ್ ರೇವಣ್ಣ ಅವರು ಕಾಯ್ದುಕೊಂಡಿದ್ದಾರೆ. ಲೋಕಸಭಾ ಚುನಾವಣಾ ಸಮರದಲ್ಲಿ ಇದೇ ರೀತಿಯ ರಿಸಲ್ಟ್ ಬರುತ್ತಾ ಅನ್ನುವಂತ ಕುತೂಹಲ ಸಹಜವಾಗಿದೆ. ಈಗ ಪರ್ಸೆಂಟೇಜ್ ವೈಸ್ ಕೂಡ ನೋಡಬಹುದು. ಬಿಜೆಪಿ ಜೆಡಿಎಸ್ ನಿಂದ 49%, ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ 3,745 ಮತಗಳನ್ನ ಪಡೆದುಕೊಂಡಿದ್ದಾರೆ. ಹಾಗೆ ಕಾಂಗ್ರೆಸ್ನ ಅಭ್ಯರ್ಥಿ ಶ್ರೇಯಸ್ ಪಟೇಲ್ 47% ಅಂದ್ರೆ 3,635 ಮತಗಳನ್ನ ಪಡೆದುಕೊಂಡಿದ್ದಾರೆ. ಗಮನಿಸಬಹುದು, ಇಲ್ಲಿ ನಾವು ಸ್ವೀಕಾರ ಮಾಡಿರುವಂತಹ ಕರೆಗಳು 7,649 ಕರೆಗಳನ್ನ ನಾವು ಸ್ವೀಕಾರ ಮಾಡಿದೀವಿ. ಅದರಲ್ಲಿ ಬಿಜೆಪಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರು 49% ತೆಗೆದುಕೊಂಡಿದ್ದಾರೆ. ಹಾಗೆ ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್ ಅವರು 47% ಅನ್ನ ವೋಟ್ ಅನ್ನ ತೆಗೆದುಕೊಂಡಿರುವುದನ್ನ ಗಮನಿಸಬಹುದು. ಹಾಗಾಗಿ ನೆಕ್ ಟು ನೆಕ್ ಫೈಟ್ ಅನ್ನ ನಾವಿಲ್ಲಿ ನೋಡಬಹುದಾಗಿದೆ. ಪ್ರಜ್ವಲ್ ರೇವಣ್ಣ ಅವರು ಅಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಈಗ ಗಮನಿಸ್ತಾ ಇದ್ದೀರಾ ನಮ್ಮ ಸ್ಕ್ರೀನ್ ಮೇಲೆ ಪರ್ಸೆಂಟೇಜ್ ವೈಸ್ ನೀವು ಗಮನಿಸ್ತಾ ಇದ್ದೀರಾ. ನಾವು ಸ್ವೀಕಾರ ಮಾಡಿರುವಂತಹ ಕರೆಗಳು 7,649. ಅದರಲ್ಲಿ ಬಿಜೆಪಿಗೆ ಜೆಡಿಎಸ್ ಅಭ್ಯರ್ಥಿ 3,745 ಕರೆಗಳು ಅವರ ಪರವಾಗಿ ಬಂದಿದೆ, ಅಂದ್ರೆ 49%. ಈತ ಶ್ರೇಯಸ್ ಪಟೇಲ್ ಅವರು 47% ಅಷ್ಟು ವೋಟ್ ಅನ್ನ ಪಡೆದುಕೊಂಡಿದ್ದಾರೆ. ಆ ಮೂಲಕ ನೆಕ್ ಟು ನೆಕ್ ಫೈಟ್ ಅನ್ನ ಇಲ್ಲಿ ಹಾಸನ ಕ್ಷೇತ್ರದಲ್ಲಿ ಕಂಡು ಬರ್ತಾ ಇದೆ. ಈಗ ಹಿರಿಯ ಪತ್ರಕರ್ತರು ವೆಂಕಟೇಶ್ ಮೂರ್ತಿ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್ ಮೂರ್ತಿ, ಗಮನಿಸಬಹುದು ಸರ್, ನೆಕ್ ಟು ನೆಕ್ ಫೈಟ್ ಅನ್ನ ನಮ್ಮ ವಿಸ್ತಾರ ಪೋಲಿಂಗ್ ಬೂತ್ ನಲ್ಲಿ ಅಲ್ಲಿನ ಮತದಾರರು ಕೊಟ್ಟಿದ್ದಾರೆ. ಹಾಸನ ಕ್ಷೇತ್ರ ಅಂತ ಹೇಳಿದ್ರೇನೆ ಹೈ ವೋಲ್ಟೇಜ್ ನ ಕ್ಷೇತ್ರ. ಸೊ ಯಾವ ರೀತಿಯ ರಿಸಲ್ಟ್ ಅನ್ನ ನಾವು ಇಲ್ಲಿ ನಿರೀಕ್ಷೆ ಮಾಡಬಹುದು? ನೀವು ಏನು ಸಮೀಕ್ಷೆ ಮಾಡಿದಿರಿ ಅದು ಹೆಚ್ಚು ಕಡಿಮೆ ಸರಿ ಇದೆ ಅಂತ ಅನಿಸ್ತದೆ. ಇವತ್ತಿನ ಅದು ಟ್ರೆಂಡ್ ಹಾಗೆ ಇದೆ. ಸಾಮಾನ್ಯವಾಗಿ ಇಲ್ಲಿ ಒಂದು ನೆಕ್ ಟು ನೆಕ್ ಫೈಟ್ ಅಂತಲೇ ಅಭಿಪ್ರಾಯ ಬರ್ತಾ ಇದೆ. ಈ ಸಮೀಕ್ಷೆ ಹೆಚ್ಚು ಕಡಿಮೆ ನೀವು ಮಾಡ್ತಾ ಇರುವಂತದ್ದು ಸರಿ ಇದೆ. ಇದು ಕೊನೆಗೆ ಏನಾದ್ರು ಬದಲಾವಣೆ ಆಗ್ತಾ ಹೋಗೋದು ಬೇರೆ ಮಾತು. ಆದ್ರೆ ಈಗಿನ ಪರಿಸ್ಥಿತಿ 50-50 ಅನ್ನುವ ತರದ ಒಂದು ಪರಿಸ್ಥಿತಿ ವಾತಾವರಣ ಹಾಸನದಲ್ಲಿ ಇದೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಗಮನಿಸಿದ್ವಿ ನಾವು, ಶ್ರೇಯಸ್ ಪಟೇಲ್ ಅವರು ಅಲ್ಪ ಮತಗಳ ಅಂತರದಿಂದ ಮಾತ್ರ ಸೋಲನ್ನ ಅನುಭವಿಸಿದ್ರು. ಈ ಬಾರಿಯೂ ಕೂಡ ಅಂಥದ್ದೇ ಒಂದು ಫೈಟ್ ಅನ್ನ ಕೊಡುವ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಹೌದು ಅದು ಹೊಳೆನರಸೀಪುರ ಕ್ಷೇತ್ರದಲ್ಲಿ ಅವರು ಆ ಮಟ್ಟದ ಒಂದು ಫೈಟ್ ಅನ್ನ ಕೊಡ್ತಾರೆ ಅಂತ ಹೇಳಿ ಯಾರು ಕೂಡ ಅಂದ್ಕೊಂಡಿರ್ಲಿಲ್ಲ. ಕೇವಲ 3,000 ಅಂತರದಲ್ಲಿ ಅವರು ಸೋಲನ್ನು ಅನುಭವಿಸ್ತಾರೆ. ಆದ್ರೆ ಈ ಲೋಕಸಭಾ ಕ್ಷೇತ್ರ ಬಹಳ ವಿಸ್ತಾರವಾದ ಕ್ಷೇತ್ರ. ಇಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ರೀತಿಯ ವಾತಾವರಣ ಇರುತ್ತೆ. ಆದ್ರೆ ಇಲ್ಲಿ ಮುಖ್ಯವಾದಂತಹ ಒಂದು ಟ್ರೆಂಡ್ ಏನಂತಂದ್ರೆ, ಒಂದು ಈ ರೇವಣ್ಣ ಮತ್ತು ಪ್ರಜ್ವಲ್ ಅವರ ಕುಟುಂಬ ಮತ್ತು ಇನ್ನೊಂದು ಅವರ ಕುಟುಂಬದ ವಿರುದ್ಧವಾದಂತ ಒಂದು ಈ ತರದ ಒಂದು ಧ್ರುವೀಕರಣ ಆಗ್ತದೆ ಹಾಸನ ಜಿಲ್ಲೆ ಒಳಗಡೆ. ಇದು ಬಹಳ ಮುಖ್ಯವಾದಂತ ಸಂಗತಿ. ಇಲ್ಲಿ ಇದೇ ಹಾಸನದಲ್ಲಿ ಇರುವಂತ ಒಂದು ಬಹಳ ಮುಖ್ಯವಾದ ಸಂಗತಿ ಅಂತೇಳಿ ನಾವು ಅಂದ್ಕೊಂಡಿದೆ. ಒಂದು ರೇವಣ್ಣ ಕುಟುಂಬದ ಪರ ಮತ್ತು ಇನ್ನೊಂದು ರೇವಣ್ಣ ಕುಟುಂಬದ ವಿರುದ್ಧ. ಇದು ಪಕ್ಷವನ್ನ ಮೀರಿ
ನಡೆಯುವಂತ ಚುನಾವಣೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಈ ಬಾರಿಯ ಲೋಕಸಭಾ ಚುನಾವಣಾ ಕಣ ಕೂಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ನೀವು ಹೇಳಿದ ಪ್ರಕಾರ ಕುಟುಂಬ ರಾಜಕಾರಣದ ವಿರುದ್ಧ ಕೆಲವೊಂದಷ್ಟು ಜನ ತಮ್ಮ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೂ ಕೂಡ ಈ ಬಾರಿಯ ಲೋಕಸಭಾ ಚುನಾವಣೆಯನ್ನು ಗಮನಿಸಿದ್ರೆ ಹಲವು ಕ್ಷೇತ್ರಗಳಲ್ಲಿ ಕುಟುಂಬ ರಾಜಕಾರಣಕ್ಕೆ ಹೆಚ್ಚಿನ ಒತ್ತನ್ನ ನೀಡಿರುವುದನ್ನ ಗಮನಿಸಬಹುದು ಸರ್. ಹೌದೌದು, ಇದು ಭಾರತದ ರಾಜಕಾರಣಕ್ಕೆ ಒಂದು ದೊಡ್ಡ ಶಾಪ ಇದು. ಇದನ್ನ ನಾನು ಆಗ್ಲೇ ನಿಮ್ಮ ವಿಸ್ತಾರ ಚಾನೆಲ್ ನಡೀತಿದ್ದಂತ ಒಂದು ಚರ್ಚೆನ ಗಮನಿಸ್ತಾ ಇದ್ದೆ. ಇದಕ್ಕೆ ಕಾನೂನಲ್ಲೇ ಏನಾದ್ರೂ ಒಂದು ಬದಲಾವಣೆ ತರಬೇಕಾದಂತ ಅವಶ್ಯಕತೆ ಇದೆ ಅಂತ ಹೇಳಿ ನನಗೆ ಅನ್ಸುತ್ತೆ. ಯಾಕಂದ್ರೆ ನೋಡಿ, ಇದರಲ್ಲಿ ಅಮೆರಿಕದಲ್ಲಿ ಹೀಗೇನೆ ಆಯ್ತು. 3ನೇ ಬಾರಿಗೆ ಒಬ್ರು ಅಧ್ಯಕ್ಷ ಆಗಿ ಆಯ್ಕೆ ಬರ್ತಾರೆ. ಆಗ ಅಮೆರಿಕದ ಹಿರಿಯರೆಲ್ಲ ಸೇರ್ಕೊಂಡು ಸಂವಿಧಾನದಲ್ಲಿ ಒಂದು ಬದಲಾವಣೆ ತರ್ತಾರೆ. 2 ಬಾರಿ ಮಾತ್ರ ಒಬ್ಬ ಅಧ್ಯಕ್ಷ ಆಗ್ಬೋದು. ಈಗ ಒಬಾಮಾ ಹಿಂದಿನ ಅವಧಿನಲ್ಲಿ ಇದ್ರು, ಅವರು 2 ಅವಧಿ ಆದ ತಕ್ಷಣ ಮತ್ತೆ 3ನೇ ಅವಧಿಗೆ ಅವ್ರಿಗೆ ಸ್ಪರ್ಧೆ ಮಾಡಕ್ಕೂ ಕೂಡ ಅವಕಾಶ ಇಲ್ಲ. ಆತರ ಏನಾದ್ರೂ ಕಾನೂನಲ್ಲೇ ಬದಲಾವಣೆ ತರಬೇಕಾದಂತ ಅವಶ್ಯಕತೆ ಎಲ್ಲರಿದ್ರೆ ಏನಾಗ್ತಾ ಇದೆ ಅಂತಂದ್ರೆ, ಸಂಪೂರ್ಣವಾಗಿ ಇದು ಆ ಪಕ್ಷ ಈ ಪಕ್ಷ ಅಂತಲ್ಲ, ಎಲ್ಲಾ ಪಕ್ಷಗಳಲ್ಲೂ ಕೂಡ ಕುಟುಂಬ ರಾಜಕಾರಣ ತಲೆ ಎತ್ತುವಂತ ಒಂದು ಕೆಲಸ ಆಗ್ತಾ ಇದೆ. ಈ ಕುಟುಂಬ ರಾಜಕಾರಣ ಅನ್ನುವಂಥದ್ದು ಒಂದು ಪ್ರಜಾಪ್ರಭುತ್ವದ ಶತ್ರು. ಅದು ನಾವು ಪ್ರಜಾಪ್ರಭುತ್ವ ಬಂದಿದ್ದೇನೆ ರಾಜಪ್ರಭುತ್ವದ ವಿರುದ್ಧ. ಇಲ್ಲಿ ನಾವು ಪ್ರಜೆಗಳನ್ನ ನಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ಕೊಳ್ಳುವಂತ ಒಂದು ಪದ್ಧತಿ ಬರಬೇಕು ಅಂತೇಳಿ ಆಗಿರುವಂತದ್ದು. ಆದ್ರೆ ಜನರ ಒಂದು ಅಸಹಾಯಕತೆ, ಅವರ ಬಡತನ, ಇಲ್ಲಿಯ ಜಾತೀಯತೆ ಎಲ್ಲವನ್ನ ದುರುಪಯೋಗ ಮಾಡಿಕೊಂಡು ತಮ್ಮ ಕುಟುಂಬದವರೇ ಬರುವಂತ ಒಂದು ವಾತಾವರಣ ನಿರಂತರವಾಗಿ ಬರ್ತಾ ಇದ್ದಾರೆ. ಇದ್ರ ವಿರುದ್ಧ ಜನ ಬಂದು ಹೇಳ್ತಾರೆ, ಆದ್ರೆ ಅವ್ರು ಅಸಹಾಯಕರಾಗಿದ್ದಾರೆ ಜನರು ಕೂಡ. ಅದಕ್ಕೋಸ್ಕರ ಕಾನೂನಲ್ಲೇ ಏನಾದ್ರು ಒಂದು ತಿದ್ದುಪಡಿ ತರಬೇಕಾದಂತ ಅವಶ್ಯಕತೆ ಇದೆ ಅನ್ನುವಂಥದ್ದು ನನ್ನ ಅನಿಸಿಕೆ. ಕಾನೂನು ಮುಖಾಂತರ ಏನಾಗುತ್ತೆ ಅಂತಂದ್ರೆ, ಈ ಅಧಿಕಾರ ಕೇಂದ್ರೀಕರಣ ಆಗ್ತಾ ನೋಡಿ, ಇವತ್ತು ಹಿಂದೆ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಇದೇ ದೇವೇಗೌಡರು, ರಾಮಕೃಷ್ಣ ಹೆಗಡೆ ಅವರು, ವೀರೇಂದ್ರ ಪಾಟೀಲ್ ನಮ್ಮ ರಾಜ್ಯದಲ್ಲಿ ಇವರೇ ಲೀಡ್ ಮಾಡಿದಂತವ್ರು. ಅವರೆಲ್ಲರೂ ಕೂಡ ಅವತ್ತು ಕಾಂಗ್ರೆಸ್ ಅನ್ನ ನಾವೇನು ಆರೋಪ ಮಾಡ್ತಾ ಇದ್ವಿ ಅಂತಂದ್ರೆ, ಕಾಂಗ್ರೆಸ್ ಅಲ್ಲಿ ಒಂದು ಸರ್ವಾಧಿಕಾರ ಇದೆ, ಕಾಂಗ್ರೆಸ್ ಅಲ್ಲಿ ಕುಟುಂಬದ ವಂಶಾಡಳಿತ ನಡೀತಾ ಇದೆ, ಕಾಂಗ್ರೆಸ್ ಅಲ್ಲಿ ಭ್ರಷ್ಟಾಚಾರ ಇದೆ ಅನ್ನೋ ಕಾರಣಕ್ಕೋಸ್ಕರ ಅವತ್ತು ಒಂದು ದೊಡ್ಡ ಬದಲಾವಣೆಯನ್ನ ಇಡೀ ದೇಶದ ಜನತೆ ಅಂತಂದ್ರು. ಆದ್ರೆ ಯಾರು ಅವತ್ತು ಏನು ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ಮಾಡಿ ಬಂದ್ರು, ಅವರೇನೆ ಇವತ್ತು ಮತ್ತೆ ಏನ್ ಕಾಂಗ್ರೆಸ್ ಮಾಡಿದ ತಪ್ಪನ್ನ ಅದನ್ನ ಮತ್ತೆ ಇವರೇ ಅದಕ್ಕಿಂತ ಹೆಚ್ಚು ಮಾಡುವಂತ ಕೆಲಸವನ್ನ ಮಾಡ್ತಾ ಬರ್ತಾ ಇದೆ. ಇದ್ರ ಹಿಂದೆ ಸ್ವಾರ್ಥ ಬಿಟ್ಟು ಬೇರೆ ಇನ್ನೇನು ಇರಕ್ ಸಾಧ್ಯ ಇಲ್ಲ. ಪ್ರಜಾಪ್ರಭುತ್ವದ ಬಗ್ಗೆ ಗೌರವ ಇರುವಂತವ್ರು ಯಾರು ಕೂಡ ಈ ಕೆಲಸವನ್ನ ಮಾಡೋದಿಲ್ಲ. ಇವರಿಗೆ ಪ್ರಜಾಪ್ರಭುತ್ವದ ಬಗ್ಗೆ ನಂಬಿಕೆ ಇಲ್ಲ. ಆ ಕಾರಣಕ್ಕೋಸ್ಕರ ಅವ್ರನ್ನ ಬರೀ ಕೇವಲ ಮತದಾರರು ನಿಯಂತ್ರಣ ಮಾಡ್ಬೇಕು ಅಂತ ನಿರೀಕ್ಷೆ ಮಾಡಕ್ ಆಗಲ್ಲ. ಕಾನೂನಲ್ಲೇ ಏನಾದ್ರು ಒಂದು ತಿದ್ದುಪಡಿನ ತರಲೇಬೇಕು ಅನ್ನುವಂಥದ್ದು ನನ್ನ ಪ್ರಬಲವಾದಂತ ಪ್ರತಿಪಾದನೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ವಿಸ್ತಾರ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.